ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಡಿಸೆಂಬರ್ 7ರಂದು ನಡೆದಂಥ ಕರ್ನಾಟಕ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ನ ರಿಸಲ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಯಾವ ರೀತಿ ನೋಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಕರ್ನಾಟಕ TETಯನ್ನು ರಿಸಲ್ಟನ್ನು ಯಾವ ರೀತಿ ನೋಡಬೇಕಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಗೂಗಲ್ಗೆ ಹೋಗಿ ನೀವು TET 2025 ಅಂತ ನೀವು ಟೈಪ್ ಮಾಡ್ಕೊಳ್ಳಿ. 2025 ಟೈಪ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒಂದು ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಕರ್ನಾಟಕ TET ರಿಸಲ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗಿದೆ. ನಿಮ್ಮ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಫಿಲ್ ಮಾಡಬೇಕು. ನೀವು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಬೇಕು. TET ಎಕ್ಸಾಮ್ ಬರೆಯೋಕ್ಕೆ ಹೋಗಿರುವಾಗ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಇರ್ತಿದೆಯಲ್ಲ, ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ನಿಮ್ಮ ನಂಬರ್ನ ಫಿಲ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟನ್ನು ಕೊಡಿ. ಇಲ್ಲಿ ಮಾಡ್ತೀನಿ ನೋಡಿ, ಒಂದು ನಿಮಿಷ. ಈ ರೀತಿಯಾಗಿ ನಿಮ್ಮ ನಂಬರನ್ನು ಫಿಲ್ ಮಾಡಿ ಸಬ್ಮಿಟನ್ನು ಕೊಡಿ. ಈ ರೀತಿ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಪೇಪರ್ 1 ಮತ್ತು ಪೇಪರ್ 2ನ ಇಲ್ಲಿ ಗಮನಿಸಬಹುದು. ಯಾರೆಲ್ಲ ಪೇಪರ್ 2 ಅಷ್ಟೇ ಬರೆದಿದ್ದೀರಾ ಅವ್ರು ಪೇಪರ್ 2 ಅಷ್ಟೇ ಇಲ್ಲಿ ಮೆನ್ಷನ್ ಆಗಿ ಬಂದಿರುತ್ತದೆ. ನೀವು D.Ed ಮಾಡಿ ಪೇಪರ್ 1 ಮತ್ತು ಪೇಪರ್ 2 ಬರೆದವರು ಈ ರೀತಿಯಾಗಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗುತ್ತದೆ. ಅದೇ ರೀತಿ ಈ ಸಲ 82 ಆದವರು ಸಹಿತ ಕ್ವಾಲಿಫೈ ಆಗಿದ್ದಾರೆ. SC/STಯಲ್ಲಿ 82.5 ಅಂತ ಇತ್ತು, ಆದರೆ 82 ಆಗದವರು ಸಹಿತ ಕ್ವಾಲಿಫೈ ಅಂತ ಬಂದಿದೆ. ನೀವು 82 ಆದವರು ಸಹ ಕ್ವಾಲಿಫೈ ಆಗಿರುತ್ತದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿ. ಅದೇ ರೀತಿ ಕರ್ನಾಟಕದಲ್ಲಿ ಎಷ್ಟು ಮಂದಿ TETಯನ್ನು ಕ್ವಾಲಿಫೈ ಆಗಿದ್ದಾರೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ ಸ್ನೇಹಿತರೆ, ಇಲ್ಲಿ ಪೇಪರ್ 1ನಲ್ಲಿ ನಾವು ನೋಡ್ತಾ ಹೋದರೆ ಒಟ್ಟು 85,042 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದರು. ಅದರಲ್ಲಿ ಪರೀಕ್ಷೆಗೆ ಹಾಜರಾದವರು 79,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಹಾಜರಾಗಿದ್ದರು. ಗೈರು ಹಾಜರಾದವರು 5,000ಕ್ಕಿಂತ ಅಧಿಕ ಮಂದಿ ಗೈರು ಹಾಜರಾಗಿದ್ದರು. ಅದರಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಪಡೆದವರು 22,000. ಅದರಲ್ಲಿ SC/ST ಮತ್ತು ಪ್ರವರ್ಗ 1 6,000ಕ್ಕಿಂತ ಅಧಿಕ. ಅರ್ಹತೆ ಪಡೆದವರು 29,377 ಮಂದಿ ಪೇಪರ್ 1ನಲ್ಲಿ ಅರ್ಹತೆಯನ್ನು ಪಡೆದಿರುತ್ತಾರೆ. 100ಕ್ಕೆ 37% ಪೇಪರ್ 1ನಲ್ಲಿ ಕ್ವಾಲಿಫೈ ಆಗಿರುತ್ತಾರೆ. ಅದೇ ರೀತಿ ಪೇಪರ್ 2ವನ್ನು ನಾವು ನೋಡ್ತಾ ಹೋದರೆ 6ರಿಂದ 8ನೇ ತರಗತಿ ಶಿಕ್ಷಕರು ನಾವು ನೋಡ್ತಾ ಹೋದರೆ 2.5 ಲಕ್ಷಕ್ಕಿಂತ ಅಧಿಕ ಜನರು ಅಪ್ಲೈಯನ್ನು ಮಾಡಿದರು. ಅದರಲ್ಲಿ 2,37,000 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಿದ್ದರು. ಅದರಲ್ಲಿ ಶೇಕಡ ಎಷ್ಟಂದರೆ 68,000ಕ್ಕೆ ಅಧಿಕ ಜನರು ಪಾಸನ್ನು ಆಗಿರುತ್ತಾರೆ. ಅಂದರೆ 28%, 100ಕ್ಕೆ 28% ಕ್ವಾಲಿಫೈ ಆಗಿರುತ್ತಾರೆ. ಸ್ನೇಹಿತರೆ, ನಿಮ್ದು ಯಾರ್ದೆಲ್ಲ ರಿಸಲ್ಟ್ ಬಂದಿಲ್ವೋ ಚೆಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.